ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯಹಸ್ತವನ್ನು ತನ್ನ ಮಸ್ತಕದ ಮೇಲಿರಿಸುವನು? ಯಾವ ಮಹಿಮಾಪುರುಷನನ್ನು ನೋಡಲು ಯೋಗಿಗಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವಾತನ ಮಂಗಳ ಸ್ವರೂಪವು ತನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವಾತನನ್ನು ನೋಡಲು ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸರ್ವಜ್ಞನು, ಸರ್ವವ್ಯಾಪಿಯು, ಕರುಣಾನಿಧಿಯೂ ಆದ ನನ್ನ ಆರಾಧ್ಯ ದೈವನೂ ಆದ ಶ್ರೀಕೃಷ್ಣ ಪರಮಾತ್ಮನೆಂದು ಆ ದುರ್ಯೋಧನನ ಬಳಿಗೆ ಸಂಧಿಗಾಗಿ ತೆರಳುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಇರಲಿ. ಅದೇನೇ ಆಗಿರಲಿ, ಆ ಮಹಿಮಾಮೂರ್ತಿಯ ದರ್ಶನ ಭಾಗ್ಯ ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವೆನು. ಪರಮಾತ್ಮ, ಇದೋ ನಿಮಗರ್ಪಿತವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ವಾಸುದೇವ, ಕರುಣಾನಿಧಿ, ಕರುಣಾಮಯಿ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಚೌರಿ, ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ವಾಸುದೇವ,
ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ಚೆಲ್ಲುತ್ತಿರುವುದಲ್ಲ. ಇದೇನಾಶ್ಚರ್ಯವು, ಇದೇನಾಶ್ಚರ್ಯವು! ಯಾರಾಗಿರಬಹುದು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವನೂ ಆದ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ವಿದುರ, ನನ್ನ ಊಹೆ ನಿಜವಾಯಿತು ಪರಮಾತ್ಮ. ಅಚ್ಯುತಾನಂದ ಗೋವಿಂದ ಒಂದೇ ನನ್ನ ತಂದೆ. ಪರಮಾತ್ಮ, ವಿದುರ, ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ, ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ನನ್ನ ಕುಟೀರದೊಳಗೆ. ಇನ್ಯಾವ ಸ್ಥಿತಿಗೋದರು ಸರಿಯೇ, ಇನ್ಯಾವ ಸ್ಥಿತಿಗೋದರು ಸರಿಯೇ ನನ್ನೀ ಮನ ಮಂದಾಸವ ಬೀರಿ, ಮಂದಾಸವ ಬೀರಿ ಬೆಳಗಿದೆಯ ಮನದಂಗಳವ ಮುಕುಂದ ಆನಂದ ಮನಕಾನಂದ. ಪರಮಾತ್ಮ, ವಾಸುದೇವ, ನಾನಾದೆ ನಿನ್ನಿಗೆ ಮಹಾಧನ್ಯ, ನಾನಾದೆ ನಿನ್ನಿಗೆ ಮಹಾಧನ್ಯ. ದೇವಾನುದೇವರ ದರ್ಶನದಿಂದ, ದೇವಾನುದೇವರ ದರ್ಶನದಿಂದ ನಾನಾದೆ ನಿನ್ನಿಗೆ ಮಹಾಧನ್ಯ, ನಾನಾದೆ ನಿನ್ನಿಗೆ ಮಹಾಧನ್ಯ. ಪರಮಾತ್ಮ, ಈ ದೀನನ್ನ ಮೊರೆಯನ್ನಾಲಿಸಿ ದರ್ಶನವೆತ್ತೆಯ ಪ್ರಭು. ತಮ್ಮ ಪಾದದ ಧೂಳಿನಿಂದ ಈ ವಿದುರನ ಕುಟೀರವು ಪಾವನವಾಯಿತು ತಂದೆ, ಪಾವನವಾಯಿತು. ಇದು ತಮ್ಮ ಪಾದ ಕಮಲಗಳಿಗೆ ವಂದಿಸುವೆನು. ವಿದುರ, ನಿನಗೆ ಮಂಗಳವಾಗಲೇ ಮೇಲೇಳು ವಿದುರ. ಪರಮಾತ್ಮ, ವಿದುರ, ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಯಾಸವಾಗಿ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡೆಯಾ? ಪರಮಾತ್ಮ, ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು
ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅನುರೂಪಿಯಾದ ನಾನು ಏನನ್ನು ಕೊಡಬಲ್ಲೆಯ ದೇವಾ? ವಿದುರ, ಪರಮಾತ್ಮ, ಏನು ಸಾಮಾನ್ಯನೇ? ಬಡವಿಯೋ ಭಕ್ತ ಶಿರೋಮಣಿ ನೀನೇ. ವಿದುರ, ಪಡವಿಯೋ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ್ಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಪೋದರು ಮನ ಎತ್ತಲೆ ಬಾರ್ಬೋದು. ಎತ್ತ ಪೋದರು ಮನ ಎತ್ತಲೆ ಬಾರ್ಬೋದು. ಶಕ್ತನೆಂದೆನಿಸಿದ ವಿದುರ, ವಿದುರ, ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ವಿದುರ, ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮನಿರುವನೆ. ವಿದುರ, ಪರಮಾತ್ಮ, ಭಕ್ತನೇ ನಿನಗಿಂತ ಉತ್ತಮನಿರುವನೆ. ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ವಿದುರ, ನಿನ್ನ ಭಕ್ತಿಯನ್ನು ನಾನು ಬಲ್ಲೆನು. ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡಮಾಡಿಕೊಂಡ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಅದಿರಲಿ ವಿದುರ, ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವಾ? ಏನು ಕ್ಷೀರವೇ? ಕ್ಷೀರವೆಂದರೆ ಬಹು ಪ್ರಿಯವಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಅದು ನನ್ನ ಎಂಜಲಾಗಿರುವುದು ದೇವಾ. ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿ ಕೊಟ್ಟಿದ್ದ ಹಣ್ಣಿನ ರುಚಿಯು, ಕುಚೇಲನು ತಂದುಕೊಟ್ಟ ಅವಲಕ್ಕಿ ಸಾರವು ಈಗಲೂ ನನ್ನ ನಾಲಿಗೆಯು ಮರೆತಿಲ್ಲ. ಅವೆರಡಕ್ಕಿಂತ ಪ್ರಿಯವಾದದ್ದು ಕ್ಷೀರವಲ್ಲವೇ? ಎಲ್ಲಿ? ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ನೀನು ನನ್ನನ್ನು ಪರೀಕ್ಷಿಸುತ್ತಿರುವೆಯೋ ಅಥವಾ ಪರಿಹಾಸ್ಯಗೈಯುತ್ತಿರುವೆಯೋ? ಇದೋ ತಮ್ಮ ಚಿತ್ತಪ್ರಭು, ತೆಗೆದುಕೊಂಡು ಬರುವೆನೋ? ಪರಮಾತ್ಮ, ಇದೋ ತೆಗೆದುಕೊಳ್ಳಿ. ವಿದುರ, ಎಂತಹ ಸುಳ್ಳುಗಾರನೆಯ! ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಾ? ಪರಮಾತ್ಮ, ಆ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವಾ? ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆಯು ಎಂದೂ ಬತ್ತುವುದಿಲ್ಲ. ಇದೋ ನೋಡು ವಿದುರ. ವಿದುರ, ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ನೋಡು ವಿದುರ. ಪರಮಾತ್ಮ, ಕ್ಷೀರ ಸಾಗರ ಶಯನ, ಧನ್ಯನಾದೆನು ತಂದೆ, ಧನ್ಯನಾದೆನು.
ಪರಮಾತ್ಮ, ವಿದುರ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ತಂದೆ. ಧನ್ಯನಾದೆನು ತಂದೆ, ಧನ್ಯನಾದೆನು. ನಿಮ್ಮನ್ನು ಪಡೆದಂತ ವಾಸುದೇವ ದೇವಕಿಯರು ಧನ್ಯರಲ್ಲವೇ ತಂದೆ, ಧನ್ಯರು. ವಿದುರ, ಪರಮಾತ್ಮ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಹಾಗೆ ನನ್ನ ಸೋದರತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತಾಡಿಕೊಂಡು ನಾಳೆ ದುರ್ಯೋಧನ ರಾಜ್ಯಸಭೆಗೆ ಬರುವೆನು. ಪರಮಾತ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ. ಅವರನ್ನು ಕೈ ಬಿಡದೆ ಕಾಪಾಡುವ ಭಾರವು ನಿಮ್ಮದಾಗಿರುವುದು ಪ್ರಭು, ನಿಮ್ಮದಾಗಿರುವುದು. ವಿದುರ, ಪರಮಾತ್ಮ, ದುರ್ಯೋಧನ ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಪರಮಾತ್ಮ, ಇದೇ ನೀತಿ ವಿದುರ ವಿಚಾರ ಬರುವೆಯೇತಕ್ಕೆ ಕಳವಳಗೊಳ್ಳುತ್ತೀಯ. ಇದೇ ನೀತಿ ವಿದುರ ವಿಚಾರ. ವಿದುರ, ಪರಮಾತ್ಮ, ಇದೇ ನೀತಿ ವಿದುರ ವಿಚಾರ ಬರುವೆಯೇತಕ್ಕೆ ಕಳವಳಗೊಳ್ಳುತ್ತೀಯ. ಇದೇ ನೀತಿ ವಿದುರ ವಿಚಾರ. ಭಕ್ತಿ ಯೋಗದಳು ನೀನೇ ಪೂಜನು. ಭಕ್ತಿ ಯೋಗದಳು ನೀನೇ ಪೂಜನು. ಮುಕ್ತಿಯ ಪಡೆಯುವೆ ಭಕ್ತ ಶಿರೋಮಣಿ. ಮುಕ್ತಿಯ ಪಡೆಯುವೆ ಭಕ್ತ ಶಿರೋಮಣಿ. ಭವಸಾಗರವಾದ ಭವಸಾಗರವಾದಾಟಿಸುವೆನ. ಇದೇ ನೀತಿ ವಿದುರ ವಿಚಾರ ಬರುವೆಯೇತಕ್ಕೆ ಕಳವಳಗೊಳ್ಳುತ್ತಿ. ಇದೇ ನೀತಿ ವಿದುರ ವಿಚಾರ. ಪರಮ ಭಕ್ತ ಸುಖವಿರಲಿದೇತಕ್ಕೆ. ಪರಮ ಭಕ್ತ ಸುಖವಿರಲಿದೇತಕ್ಕೆ. ಮುಕ್ತಿಯ ಪಡೆಯುವೆ ಭಕ್ತ ಶಿರೋಮಣಿ. ಮುಕ್ತಿಯ ಪಡೆಯುವೆ ಭಕ್ತ ಶಿರೋಮಣಿ. ಪರಮ ಭಾಗವತ ಭಕ್ತ ಶಿರೋಮಣಿ. ಪರಮ ಭಾಗವತ ಭಕ್ತ ಶಿರೋಮಣಿ. ಭವಸಾಗರವ ದಾಟಿಸುವೆನ. ಭವಸಾಗರವ ದಾಟಿಸುವೆನ. ಇದೇ ನೀತಿ ವಿದುರ ವಿಚಾರ ಬರುವೆಯೇತಕ್ಕೆ ಕಳವಳಗೊಳ್ಳುತ್ತಿ. ಇದೇ ನೀತಿ, ಇದೇ ನೀತಿ, ಇದೇ ನೀತಿ ವಿದುರ ವಿಚಾರ. ವಿದುರ, ಪರಮಾತ್ಮ, ನಾನು ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆಗಲಿ ಪರಮಾತ್ಮ. ನಾಳೆ ನೀನು ದುರ್ಯೋಧನ ರಾಜ್ಯಸಭೆಗೆ ಬಾ. ಹಾಗೆ ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ, ತಮ್ಮ ಚಿತ್ತ ಪ್ರಭು. ಪರಮಾತ್ಮ, ಈ ಸಕಲ ಜೀವರಾಶಿಗಳಿಗೂ ನೀನೇ ದೈವನು. ವಿದುರ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೆ. ತಮ್ಮ ಚಿತ್ತ ಪ್ರಭು. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ರಮಿಸಿ, ಆಡಿಸಿ ಕುಣಿಸಿ
ಇತಿಹಾಸದಲ್ಲಿ ಪುಣ್ಯ ವಂಶ ಎನಿಸಿಕೊಂಡ ಈ ಗಾಂಧಾರ ವಂಶವನ್ನೇ ಸರ್ವನಾಶಗೈದ ಭೂಮಿ ಇದೆ. ಇದೇ ರುದ್ರಭೂಮಿ. ಅಪ್ಪಾಜಿ, ಈ ಸೋಮನ ರಾಜ ಶಕುನಿ ಮಾಡುವ ಶ್ರದ್ಧಾಂಜಲಿಯನ್ನು ಸ್ವೀಕರಿಸು. ಶಕುನಿ ನಿನ್ನ 99 ಮಂದಿ ಸೋದರರನ್ನು ಕೊಂದ ದುರ್ಯೋಧನನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದೆಯಲ್ಲವೇ? ನಿನ್ನ ಶಪಥವೇನಾಯಿತು ಶಕುನಿ? ಶಕುನಿ ಸಾಧು, ಈ ಸೋಮನ ರಾಜ ಶಕುನಿ ಆಸುವಾಸನೆ ಅಲ್ಲೆಗಳಿತ್ತಿರೋ ಅದಮ ಮರಳುಗಳೇ ಸದ್ದು. ಕೇಳು ಕೇಳು ದುರ್ಯೋಧನ, ಕೇಳು ಈ ಅರ್ಥಪದಿಗಳನ್ನೇ ಕೇಳು. ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆಗೈದ ಪುಣ್ಯ ಸ್ಥಳ ಇದೆ. ಹೇಳು ದುರ್ಯೋಧನ, ಕೇಳು ಈ ಅರ್ಥಪದಿಗಳನ್ನೇ ಕೇಳು. ನನ್ನ 99 ಮಂದಿ ಸಹೋದರರು ಅನ್ನ ನೀರು ಇಲ್ಲದೆ ಸಾಯುತ್ತಿರುವರು. ನನ್ನ ತಂದೆಯ ದೇಹ ಆತ್ಮವಿಲ್ಲದೆ ನನ್ನ ಕಡೆ ನೋಡುತ್ತಾ ಕುಳಿತಿರುವುದು. ಈ ಕೊಳತು ನಾರುತ್ತಿರುವ 100 ದೇಹಗಳು ನನಗೆ ಕೊಟ್ಟಿರುವ ಒಂದೇ ಒಂದು ಶಾಪ, ಅದೇ ಅದೇ ನಿನ್ನ ಮೇಲಿರುವ ಸೇಡು. ದುರ್ಯೋಧನ, ಸೇಡಿನ ಒಂದೇ ಮುಷ್ಟಿ ಅಗಲು ತಿಂದು ಬದುಕುಳಿದಿರುವ ಭರ್ಜರಿ ದೇಹ ಇದು. ಏನಿದು ಅಡಗದ ಕೇಕೆ? ಸ್ವಾರ್ಥ ಕಂಡದ ಮಾತಾಂಡ ಧ್ವನಿ ದಿಗ್ಗು ದಿಗ್ಗುಗಳಂತಲೇ ಅಬ್ಬರಿಸಿ ಅಬ್ಬರಿಯುವಂತ ಅರ್ಥನಾದ. ಸಾಕು ಮಾಡಿ, ಸಾಕು ಮಾಡಿ. ಈ ನಿಮ್ಮ ಅಂತರಾಳದ ಅಲ್ಲೇ ಅದನ್ನು ನಾನು ಬಲ್ಲೆ. ಏಕೆ ಈ ಸೋಮನ ರಾಜ ಶಕುನಿಗೆ ಧಿಕ್ಕಾರ? ಏಕೆ ಈ ಸೋಮನ ರಾಜ ಶಕುನಿಯನ್ನು ದುರ್ಯೋಧನನ ತುತ್ತು ಅನ್ನಕ ಅಲೆದಾಡುವ ನಾಯಿ ಎಂದು ಭಾವಿಸಿದಿರಾ? ಇಲ್ಲ ಇಲ್ಲ, ಈ ಸೋಮನ ರಾಜ ಶಕುನಿಯನ್ನು ತುಂಡು ತುಂಡಾಗಿ ಕತ್ತರಿಸಿದರು ಇವನ ನರನಾಡಿಗಳಲ್ಲಿ ಚುಮ್ಮುತ್ತಿದೆ ದೇಶದ ಜ್ವಾಲೆ. ಅಲೆ ಹಲೆ ಹಲೆಯಾಗಿ ಆರ್ಭಟಿಸುತ್ತಿದೆ ಸೇಡಿನ ದಾವಾಗ್ನಿ. ಈಗ ಈಗ ನನ್ನ ಹೃದಯದಲ್ಲಿ ಸೇಡಿನ ದಾವಾಗ್ನಿ ಧಗಧಗನೆ 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 ಹತ್ತಿ ಹುರಿಯುತ್ತಿದೆ. ಧಗಧಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕದ ರಾಡ. ಧಗಧಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕದ ರಾಡ. ಅರಳಿದ ದಾಹ ನೆಲವೆಲ್ಲೆಲ್ಲ ಉಳಿದುವರೆಂದು ಕುರುವಂತವರು. ಅರಳಿದ ದಾಹ ನೆಲವೆಲ್ಲೆಲ್ಲ ಉಳಿದುವರೆಂದು ಕುರುವಂತವರು. ದಗದಗ 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 ನೆತ್ತಿದ ದೇಹ ಜ್ವಾಲೆ ದಹಿಸುತ್ತಿರುವುದು ಲೋಕದ ರಾಳ. ದುರ್ಯೋಧನ,
ದುರ್ಯೋಧನ ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿದೆ ತೆರಮನೆ ಸಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿದೆ ತೆರಮನೆ ಸಾವು ದಗ 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 ನೆತ್ತಿರದೆ ಗಜ್ಜಾಲೆ ಕೈ ಸುತ್ತಿರುವುದು ಲೋಕಜರಾಳೆ ಆ ಪಾಪೇ ನೂರರಲ್ಲೊಬ್ಬನೇ ಉಳಿದಿವನೀಗ ತೀರಿಸಲು ಜನ ಸಾಲವ ಬೇಗ ದುರ್ಯೋಧನ ನೂರರಲ್ಲೊಬ್ಬನೇ ಉಳಿದಿವನೀಗ ತೀರಿಸಲು ಜನ ಸಾಲವ ಬೇಗ ಎಮ್ಮರವಾಗಲಿ ಎಮ್ಮಯ ಸೇಡು 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 ದುರ್ಯೋಧನ ಎಮ್ಮರವಾಗಲಿ ಎಮ್ಮಯ ಸೇಡು ಮಜಾಣವೆನಿಪದು ಕೌರವ ನಾಡು ಎಮ್ಮರವಾಗಲಿ ಎಮ್ಮಯ ಸೇಡು ಮಜಾಣವೆನಿಪದು ಕೌರವ ನಾಡು ದಗ 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 ಎತ್ತಿದೆ ಗಡ್ಡೋಲೆ ಕೈ ಸುತ್ತಿರುವುದು ಲೋಕಜರ ದಗ 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 ಓ ನನ್ನ ಗಾಂಧಾರ ವಂಶ ಕಾರಣಕರ್ತನಾದ ದುರ್ಮುಕ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ಅಂದು ನಿರಪರಾಧಿಗಳಲ್ಲ ಗಾಂಧಾರ ವಂಶದುದ್ಧರನಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆ ಸಿಡಿಯು ಕೈ ಕಾಲುಗಳು ಕಂಪಿಸುತ್ತವೆ ನರನಾಡಿಗಳಲ್ಲಿ ರಕ್ತ ಕುದಿಯುತ್ತೀರ ಅಂದು ನೀನು ನೀಡುತ್ತಿದ್ದ ಒಂದೇ ಒಂದು ಇಡೀ ಅಲ್ಲ ಒಂದು ಒಳಲೆಯ ನೀರು ದುರ್ಯೋಧನ ಆ ಇಡೀ ಕೂಳನ್ನು ನನ್ನ ಸಹೋದರರೆಲ್ಲರೂ ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ ದುರ್ಯೋಧನ ಅಂದಿನ ದಾರುಣ್ಯ ದೃಶ್ಯದಿಂದ ಈ ನನ್ನ ಕೃತಿಪಟದಿಂದ ಅಚ್ಚರಿಯದೆ ಉಳಿದು ಗ್ರಂಥ ಬಡಭಾಗ್ಯದ ಜಾಲೆಯಲ್ಲಿ ನೊಂದು ಬೆಂದು ಮೃತವಾಗಿರೋ ಈ ನನ್ನ ದೇಹವನ್ನು ಅಣು 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 ಅಣುವಾಗಿ ಕತ್ತರಿಸಿದರು ಅಣು ಅಣುವಿನ ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ರೋಷಕ್ಕೆ ರೋಷ 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 ಈ ಶಕುನಿಗೆ ಹೃದಯದ ರೋಷ 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 ಈ ಶಕುನಿಗೆ ಹೃದಯದ ರೋಷ ಮಾಡುವೆ ನಿನಗೆ ಮೋಸ ದುರ್ಯೋಧನ ಮಾಡುವೆ ನಿನಗೆ ಮೋಸ ನಗು ನಗುತ್ತಲೆ ನಗು ನಗುತ್ತಲೆ ನಗು ನಗುತ್ತಲೆ ಬಿಗಿದಿದ ಪಾಠ ರೋಷ 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 ಈ ಶಕುನಿಗೆ ಹೃದಯದ ರೋಷ ದುರ್ಯೋಧನ ಒಂದೆರ ದೇಹದ ಪಾಠ ದುರ್ಯೋಧನ ಒಂದೆರ ದೇಹದ ಪಾಶ ಕುರುಕುಲ ನಾಶ ರೋಷ 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 ಶಕುನಿಗೆ ಹೃದಯದ ರೋಷ
ದುರ್ಯೋಧನ, ಸೇಡಿನ ಸರ್ಪದ ರೋಷ ನಿನ್ನ ಕಚ್ಚದೆ ಬಿಡುವುದ ರೋಷ 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 ಶಕುನಿಗೆ ಹೃದಯದ ರೋಷ 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 ಶಕುನಿಗೆ ಹೃದಯದ ರೋಷ. ಒಂದರ ಸೇರದ ಭಾಗ ದುರ್ಯೋಧನ, ಒಂದರ ಸೇರದ ಭಾಗ ನಾ ಮುಗಿಸುವೆ ಕುರುಕುಲ ನಾಶ ರೋಷ 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 ಈ ಶಕುನಿಗೆ ಹೃದಯದ ರೋಷ 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 ಈ ಶಕುನಿಗೆ ಹೃದಯದ ರೋಷ. ದುರ್ಯೋಧನ, ಎಂಬ ಮಾತ್ಸರದ ನುಡಿಗಳ ಹೊರತಾಗಿ ಮತ್ತಿನ್ಯಾರ ಆಕಾಂಕ್ಷೆಗಳಿಗೆ ಹಂದಲಿಸಲು ಅಸಾಧ್ಯ. ದುರ್ಯೋಧನ, ದುಷ್ಟ ದುರ್ವಿಧಿ ಅಟ್ಟಹಾಸವನ್ನೇ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ, ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯ ಮಾಡಿದ ಕುರುಕುಲ ಕೀಟವೇ ಕೇಳು, ನಾನು ಸಹ ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತ ರಾಜ್ಯವನ್ನು ಅಲಸಿಕೊಂಡು ಏಕಚಕ್ರಾಧಿಪತಿನ ಸಾಧಿಸಿಕೊಂಡು ಎಲ್ಲಿನ ದಿವ್ಯ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜಭಾರ ಮಾಡಬಹುದಾಯಿತು. ಆದರೆ ಅದೆಲ್ಲ ಗಾಳಿ ಗೋಪುರವಾಯಿತು ದುರ್ಯೋಧನ, ಎಲ್ಲ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನ್ನಂತೆ ಮಹಾಪ್ರಚಂಡ. ಈ ಶಕುನ ಇತಿಹಾಸ ಭವಿಷ್ಯದಲ್ಲಿ ಅಂತ್ಯವಾಗುವುದನ್ನು ತಿಳಿಸಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು. ಅಂದರೆ ವರ್ತಿಸಿ ಅಡಿ ಅಡಿಗೂ ನಿನ್ನನ್ನು ಅಡ್ಡ ದಾರಿಯೇ ನಡೆಸಿದ. ಈಗ ನನ್ನ ಮುಂದಿನ ಗುರಿ ಹಸ್ತಿನವತಿಯ ರತ್ನ ಸಿಂಹಾಸನವನ್ನು ರಕ್ತದ ಒಳಿನಲ್ಲಿ ಮುಳುಗಿಸಿ ಈ ರಾಜ್ಯದಲ್ಲಿ ಅಶಾಂತಿಯ ಗಾಳಿಯನ್ನು ಎಬ್ಬಿಸಿ ಕೌರವೇಶ್ವರ ನಿನ್ನ 99 ಮಂದಿ ಸಹೋದರರನ್ನು ನಿರ್ನಾಮಗೊಳಿಸುವ ತನಕ ಈ ಶಕುನಿಗೆ ಇನ್ನೆಲ್ಲಿ ಶಾಂತಿಯ, ಇನ್ನೆಲ್ಲಿ ವಿಶ್ರಾಂತಿಯ? ಹೊಳಬೇಡಿ ಅಗಭಾಗ್ಯ ಸಹೋದರರೇ,
ಅಳಬೇಡಿ ನನ್ನಾಥ ಭಾಗ್ಯ ಸಹೋದರರೇ, ಅಳಬೇಡಿ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ವೇಷ ಮರೆಸಿ ನಿಂತು ನಾ ಓದುವೆ ಕಹಳೆ, ನನ್ನ ಹೃದಯದ ಕಹಳೆ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ವೇಷ ಮರೆಸಿ ನಿಂತು ನಾನು ಓದುವೆ ಕಹಳೆ, ನನ್ನ ಹೃದಯದ ಕಹಳೆ. ದುರ್ಯೋಧನ, ಕುರುಕ್ಷೇತ್ರ ರಣರಂಗ ರಣಭೀಕರ ರಕ್ತಪಾತ. ಕುರುಕ್ಷೇತ್ರ ರಣರಂಗ ರಣಭೀಕರ ರಕ್ತಪ ಮಿತ ಕಾಲದೆ ನಸಗೈಯದೆ ಬಿಡೆನು ಕುರುವಂಶ. ಮಿತ ಕಾಲದೆ ನಸಗೈಯದೆ ಬಿಡೆನು ಕುರುವಂಶ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ವೇಷ ಮರೆಸಿ ನಿಂತು ನಾನು ಓದುವೆ ಕಹಳೆ, ನನ್ನ ಹೃದಯದ ಕಹಳೆ. ಅಳಬೇಡಿ, ಅಳಬೇಡಿ ನನ್ನಾಥ ಭಾಗ್ಯ ಸಹೋದರರೇ. ಹತಭಾಗ್ಯ ಅಣ್ಣ ತಮ್ಮರ ಈ ನೋವಿನ ಅಬ್ಬರ. ಅಳಬೇಡಿ, ಅಳಬೇಡಿ ನನ್ನಾಥ ಭಾಗ್ಯ ಸಹೋದರರೇ. ಹತಭಾಗ್ಯ ಅಣ್ಣ ತಮ್ಮರ ಈ ನೋವಿನ ಅಬ್ಬರ. ಹತಭಾಗ್ಯ ಅಣ್ಣ ತಮ್ಮರ ಈ ನೋವಿನ ಅಬ್ಬರ ಮಿತ ಕಾಲದ ನಸಗೈಯದೆ ಬಿಡೆನು ಕುರುವಂಶ. ಮಿತ ಕಾಲದ ನಸಗೈಯದೆ ಬಿಡೆನು ಕುರುವಂಶ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ವೇಷ ಮರೆಸಿ ನಿಂತು ನಾನು ಓದುವೆ ಕಹಳೆ, ನನ್ನ ಹೃದಯದ ಕಹಳೆ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ವೇಷ ಮರೆಸಿ ನಿಂತು ನಾ ಓದುವೆ ಕಹಳೆ, ನನ್ನ ಹೃದಯದ ಕಹಳೆ. ಕೌರವೇಶ್ವರ, ಕೌರವೇಶ್ವರ, ಇನ್ನ 99 ಮಂದಿ ಚಿನ್ನದ ರುಂಡಗಳಿಂದ ಹರಿಯುವ ರಕ್ತದಲ್ಲಿ ಹಿರಿ ನಿರಾಂಜನ ಮಾಡಿಸುವೆ ಕೌರವೇಶ್ವರ. ಈ ಕುರುಕ್ಷೇತ್ರದಲ್ಲಿ ಈ ಶತ್ರುವಿನಿಂದ ಆಗುವ ಯುದ್ಧವು ಭಯಾನಕ, ಅತಿ ಭಯಾನಕ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತ ಕಳಂಕಿತನಾಗಿ ಮಾಡಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ನೆಟ್ಟುಸಿರು ಬಿಡುವರಿಲ್ಲವೇ? ನರಕ ನರಕ ನರಕದ ಮಾರ್ಗವನ್ನೇ ತೋರಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಯಾರಿಗೆ? ಕೌರವೇಶ್ವರ, ನಿನ್ನ ಪರಮ ವೈರಿಗಳಾದ ಪಾಂಡವರಷ್ಟೊಂದವರಲ್ಲಿ ನಿನ್ನ ಆಗಮನ. ಹೇಳು ಮಾವ, ನಾನು ಮಾಡಿದ ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯರಥ ಕೃತ್ಮಾದಿಗಳು ನಿನ್ನ ಸಹಾಯಕ್ಕಾಗಿ
ಸೈನ್ಯ ಸಮಾತರಾಗಿ ಹೊರಟಿರುವನೆಂದು ದೂತನು ಸಮಾಚಾರನೇ ತಂದಿದ್ದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸಿದ್ದಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಗಳ ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವಲ್ಲ ಎದುರಿಸಬಲ್ಲವನು. ಆದರೆ ಈ ಜ್ಞಾತಿಹಿಂಸೆ ಸಹಿತ ಕಲಹ ಇದು ಉಚಿತ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಬೇಡವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿರವಲ್ಲ ಸುಯೋಧನ. ಅಗ್ರಜ ಸಹೋದರ ಅಣ್ಣ ನಾನು ಕೃಷ್ಣ ಅಗ್ರಜ ಸಹೋದರ ಅಣ್ಣ ನಾನು ಕೃಷ್ಣ ಅಗ್ರಜ ಇದ್ರ ನಮ್ಮನೆಯೋ ಅದಮಾನ ತಿಂಡಿಯೋ ಸಹೋದರ ನಮ್ಮನೆಯೋ ಅದಮಾನ ತಿಂಡಿಯೋ ಇದ್ರ ನಮ್ಮನೆಯೋ ಅದಮಾನ ತಿಂಡಿಯೋ ಇದ್ರ ನಮ್ಮನೆಯೋ ಅದಮಾನ ತಿಂಡಿಯೋ ಮುದದಿ ಬಂದಿದೆ ಮುದದಿ ಬಂದಿದೆ ಮಗಳಲಾಗಿ ಅಣ್ಣ ನಾನು ಎಷ್ಟು ಸಹೋದರ ಅಗ್ರಜ ಸಹೋದರ ಕೃಷ್ಣ ಬೈದ ಪರಿಯ ಎಲ್ಲವನ್ನು ನೋಡಿ ಅಗ್ರಜ ಸಹೋದರ ಕೃಷ್ಣ ಬೈದ ಪರಿಯ ಎಲ್ಲವನ್ನು ನೋಡಿ ಕೃಷ್ಣ ಬೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದಿ ಮನಸ್ಸು ನಿಲ್ಲದಿ ಮನಸ್ಸು ತಲ್ಲಣಿಸುವುದೇ ನನ್ನ ಅಣ್ಣ ನಾನು ಎಷ್ಟು ಸಹೋದರ ಇದ್ರ ನಮ್ಮನೆಯೋ ಅದಮಾನ ತಿಂಡಿಯೋ ಇದ್ರ ನಮ್ಮನೆಯೋ ಅದಮಾನ ತಿಂಡಿಯೋ ಸಹೋದರ ನಮ್ಮನೆಯೋ ಅದಮಾನ ತಿಂಡಿಯೋ ಮುದದಿ ಬಂದಿದ್ದೆ ಮುದದಿ ಬಂದಿದ್ದೆ ಮೊದಲಲಾಗಿ ಅಣ್ಣ ನಾನು ಎಷ್ಟು ಅಗ್ರಜೋ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ಪ್ರಾತಃ ಕಾಲ ನಾಳೆ ನಡೆಯುವ ರಾಜಸಭೆಯಲ್ಲಿ ಶಾಂತಿ ಸಂಧಾನ ಮಾಡುವನಂತಣ್ಣ ಶಾಂತಿ ಸಂಧಾನ ಮಾಡುವನಂತೆ. ಏನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಹಾಗು ಅಗ್ರಜ ಸಹೋದರ. ಕಲ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅವನಾದ ರಾಜಪ್ರಸಾದವನ್ನು ದಾಟಿ ಆ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿರುವ ವಿದುರನ್ ಮನೆಯನ್ನು ಸೇರಿರುವನು. ಇದು ಎಂತ ಅವಹೇಳನ ಅಣ್ಣ. ಇದು ಹವಯೇಳುವುದಿಲ್ಲ ಪ್ರಿಯ ಸಹೋದರ. ಯದುಪತಿಯ ಭಕ್ತನ ಪರಾಧೀನನು. ವಿದುರಂತ ಭಕ್ತನು ಆತನಿಗೆ ಮತ್ತಾರಿರುವನು. ಆಗಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದಿರುವನು. ನೀನು ಚಿಂತಿಸಬೇಡ. ಹೊರಡು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ ಸತ್ಕಾರವಂತ ಸತ್ಕಾರ ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಮಾವ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣ ಕೃತಿವಾಚಾಲದ ಮೂಲವನ್ನು ತಿಳಿಯುವುದ ಸದರವೇ. ಮುರಾರಿ ಕೃಷ್ಣ ಕೃತಿವಾಚಾಲದ ಮೂಲವನ್ನು ತಿಳಿಯುವುದ ಸದರವೇ. ಎಚ್ಚರಿಕೆ ಎಚ್ಚರಿಕೆ ಮಾವ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಸಹೋದರ
ಪ್ರಾಯದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ಹೀಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ವೈಭವಗಳನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯಲ್ಲಿ ಏಕೆ ಆಶ್ರಯಿಸುತ್ತಿರುವನು? ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಅವನ ಭಕ್ತಿಯವರಲ್ಲಿ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಿವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲು ಅವನು ಅವತರಿಸಿರುವನು. ಅವನನ್ನು ಭಗವಂತನೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಸಂಧ ಇವರೆಲ್ಲರೂ ಎಂತ ಮಿತ್ರರಾಗಿದ್ದರು. ಹೌದು ಮಾವ. ಆದರೆ ಕಂಸನನ್ನು ಒದಿಸಿ ಅರಳು ಮರುಳು ಮುದುಕನಾದ ಉಗ್ರಸೇನನಿಗೆ ಹೆಸರಿಗೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸೋದರರನ್ನು ಸುರಪಾನದಿಂದ ಪ್ರಮಂತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕೊಡು ರಾಜ. ಹಾಗಾದರೆ ನನ್ನನ್ನು ದೋರಿಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲ ಮನೆಯ ಬಾಗಿಲು ಕಾಯುವುದು ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ಉದ್ದೇಶ? ಕೋಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕವೇ ಅದರೊಡನೆ ಸರಸ ಆಡಬಹುದಲ್ಲವೆಂದು. ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯನಾತ್ಮ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಆದರೆ ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಗೊಳಿಸುವ ಸುಯೋಗವು ಈಗ ನಿನಗೆ ಒದಗಿರುವುದು ಸುಯೋಧನ. ಕೃಷ್ಣನು ಸೈನ್ಯ ಸಮರ್ಥರಾಗಿ ಬಂದು ನಿನ್ನ ಪಕ್ಷವನ್ನೇ ವಹಿಸಿದ್ದೆ ಆದರೆ ನೀನು ಆ ಸಹಾಯವನ್ನೇ ನಿರಾಕರಿಸಬೇಕಾಗಿತ್ತು. ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರು ಹಿಂಸಿಸಬೇಕಾಗಲ್ಲ. ಸುರ್ಯೋಧನ, ಪಾಂಡವರು ಕೃಷ್ಣನ ಅಧೀನರು. ಕೃಷ್ಣನಿಂದ ಬೇರೆ ಮಾಡಲಾಗದು. ಯಾಕೆಂದರೆ ಅವರೆಲ್ಲರೂ ಕೃಷ್ಣನ ಅಧೀನರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವ. ಸುಯೋಧನ, ಅಲ್ಲವಯ್ಯ, ಅಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯ ಮೇಲಕ್ಕೂ ನಷ್ಟವಾಯಿತು. ಪುನಃ ಅವರು ಅದನ್ನೇ ಒಂದೊಂದರೇನು? ಕುರುಭೂಮಿಯಲ್ಲಿ ಅನುಭಕ್ತಳಾದ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಿಕನ ಯಾಚಂಜಲಿಸುವುದು ಇದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಜಯಲಕ್ಷ್ಮಿ ಮೇಲಿಂದ ಮೇಲೆ ಇರುತ್ತಿ ಏಕೆ ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸಹೋದರ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನಸ್ಸು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಪ್ರತಿಷ್ಠೆ ತೋರುತ್ತಿರುವುದು. ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು. ಏನದು ನಿನ್ನ ಸಲಹೆ? ಮಾವ, ಇನ್ನೊಂದು ವಿಜ್ಞಾಪಿಸುವೆನು, ನಡೆ. ಚಾಕುನಿ ಆತ್ಮರೆಂಬ ಪಾಂಡು ಸುಂದರ ಮದವ ಮುರಿಯುವ ನಿರೀಕ್ಷಣ
ಪಾಂಡು ಸುತರ ಮದವ ಮುರಿಯುವ ನೇಕ್ಷಣ ಮದವ ಮುರಿಯುವ ನೇಕ್ಷಣ ಮದವ ಮುರಿಯುವ ನೇಕ್ಷಣ ಅಖಂಡ ಸಮರದೋಳ್ ಶಿಖಂಡಿ ಪ್ರವರ್ತನ ಅಖಂಡ ಸಮರದೋಳ್ ಶಿಖಂಡಿ ಪ್ರವರ್ತನ ಅಖಂಡ ಚೌರದಿ ನಾನ್ ಚಿರವ ಕಟ್ಟಿಯೇ ಅಖಂಡ ಚೌರದಿ ನಾನ್ ಚಿರವ ಕಟ್ಟಿಯೇ ಭಕ್ತರಿಂದ ಪಾಂಡು ಸುತರ ಮದವ ಮುರಿಯುವ ನೇಕ್ಷಣ ಮದವ ಮುರಿಯುವ ನೇಕ್ಷಣ ಮದವ ಮುರಿಯುವ ನೇಕ್ಷಣ ಬಂಡ ಭೀಮನ ಮಾರಿ ಹೃದಯವ ಬಂಡ ಭೀಮನ ಮಾರಿ ಹೃದಯವ ಕಂಡರೆ ಕ್ಷಣ ನಾನು ಹಿಂಡಿ ಬಿಡುವೆನ ಕಂಡರೆ ಕ್ಷಣ ನಾನು ಹಿಂಡಿ ಬಿಡುವೆನ ರಾತ್ರಂತ ಪಾಂಡು ಸುತರ ಮದವ ಮುರಿಯುವ ಮದವ ಮುರಿಯುವ ಕ್ಷಣ ಮದವ ಮುರಿಯುವ ಕ್ಷಣ ಮದವ 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 ಮುರಿಯುವ ಕ್ಷಣ ಹೋಗು ಹೋಗು ಕುರುಕುಲದ ನರಕಲಿ ನೀನಾಗುವೆ ರಣರಂಗದಲ್ಲಿ ಮಹಾಬಲಿ ಸೇಡಿನ ಕಾರ್ ಮೋಡವಂತೆ ಹಾರ್ಪಡಿಸಿ ಗುಡುಗು ಸಿಡಿಲುಗಳನ್ನೇ ದರೆಬೀರುವಂತೆ ಮಾಡಿ ಈ ದೇಶಾಳಿಯನ್ನು ಮಿಂಚಿನಂತೆ ಪ್ರಜ್ವಲಿಸಿ ಈ ಶಕುನಿಯ ಕೃತ್ತಿನ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಹೋಗು ಹೋಗು ಶತಮೂರ್ಖರೇ ಹೋಗು. ನಾನು ಒತ್ತಿಸಿದ ಕುರುಕ್ಷೇತ್ರದಲ್ಲಿ ಕಟ್ಟ ಕಡೆಯ ನರಬಲಿ ನೀನು. ಎಲ್ಲವೋ ನನ್ನ ಕೈ ಚಳಕದ ಕುನ್ನೆ ಎಂದು ನಿಮ್ಮಪ್ಪನ ಮನೆಯ ಕಾಲಿಟ್ಟೆನೋ ಅಂದೆ ಮಾರಿ ಹೊಕ್ಕಿ ಮಶಣವಾಯಿತು ಈ ನಿನ್ನ ಮನೆ. ಏನೆಂದು ಗೌರವ ಕುಂದಿಯೇ ಏನೆಂದು ಕಾರಣವಿಲ್ಲದೆ ನನ್ನ 101 ಬಂಧುಗಳನ್ನು ನಿಶ್ಚಕರುಣೆಯಿಂದ ಕೊಲ್ಲಿಸಿದ ಪಾಪಿ ನೀನಲ್ಲವೇ? ಹೇಳು ಹೇಳು ಕೌರವ, ಕೊಲ್ಲಿಸಿದ ಪಾಪಿ ನೀನಲ್ಲವೇ? ಅದರ ಪ್ರತಿಕಾರಕ್ಕಾಗಿ ನಾಳೆ ಬೆಳಗಾಗರೊಳಗಾಗಿ ಇನ್ನೊಬ್ಬನನ್ನು ಕೊಲ್ಲಿಸಿ ಸ್ವರ್ಗದಲ್ಲಿರುವ ನನ್ನ ಬಂಧುಗಳಿಗೆ ತಿಲಕವನ್ನಿಟ್ಟು ಪಿಂಡ ಪ್ರದಾನ ಮಾಡುವೆ ಕೌರವೇಶ್ವರ. ನನ್ನ ಸಲಹೆ ನನ್ನ ಸಲಹೆ ಹೊರತಾಗಿ ನೀನೇನು ಮಾಡಲಾರೆ, ಮಾಡಕೂರದು, ಮಾಡಬಾರದು. ಮಾವನಂತೆ ಮಾವ. ಯಾರಿಗೆ ಮಾವ? ಯಾರಿಗೋಸ್ಕರ ಮಾವ? ನನ್ನ 99 ಮಂದಿಗಳು ಅನ್ನ ನೀರು ಇಲ್ಲದೆ ಸತ್ತರು. ಆ ಧರ್ಮಕ್ಕೆ, ಆ ಉಪಕಾರಕ್ಕೆ ನೀನು ನನ್ನ ಮಾವನೇ? ಹೇಳು ಹೇಳು ಕೌರವ, ಹೇಳು. ಮುತ್ತು ವಜ್ರ ಒಳ್ಳೆಯವರಿಂದ ಕಂಗೊಳಿಸುತ್ತಿರುವ ಗಾಂಧಾರ ದೇಶವನ್ನೇ ಧರ್ಮಕ್ಕೆ ಆಳುತ್ತಿದ್ದ ನನ್ನ ತಂದೆ ಸೋಬಲ ರಾಯನನ್ನು ನನ್ನ ಕಣ್ಮುಂದೆನೆ ಚಿತ್ರ ವಿಚಿತ್ರವಾಗಿ ಕೊಂದೆಯಲ್ಲ. ಆ ಧರ್ಮಕ್ಕೆ, ಆ ಉಪಕಾರಕ್ಕೆ ನೀನು ನನ್ನ ಮಾವನೇ? ಹೇಳು ಹೇಳು ಕೌರವ, ಹೇಳು. ಅಥವಾ ನನ್ನ ತಂಗಿ ಗಾಂಧಾರಿಯನ್ನು ಗಾಂಧಾರ ದೇಶದಿಂದ ಅಪಹರಿಸಿ ತಂದು ಈ ನಿನ್ನ ಹಸ್ತಿನಾವತಿಗೆ ತಂದಿಟ್ಟನಲ್ಲ ಆ ಕುರುಡ, ಆ ನಿನ್ನ ತಂದೆ ಆ ಹುಟ್ಟ ಕುರುಡನಿಗೆ ಈ ಕುರುಪಿತ ಭೀಷ್ಮ ಲಗ್ನ ಮಾಡಿಸಿದನಲ್ಲ ಆ ಧರ್ಮಕ್ಕೆ, ಆ ಉಪಕಾರಕ್ಕೆ ನೀನು ನನ್ನ ಮಾವನೇ? ಹೇಳು ಹೇಳು ಕೌರವ, ಹೇಳು. ಅಧಿಕಾರ ಅನ್ನುವುದು ಎಷ್ಟು ದಿನ ಇರುವುದು? ಈ ಅಧಿಕಾರ
ಅಧಿಕಾರ ಅನ್ನುವುದು ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ. ಅಧಿಕಾರ 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 ಬಲದಿಂದ ತಪ್ಪಿ ಬೆಳೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವ. ದುರ್ಯೋಧನ ಅಧಿಕಾರ ಬಲದಿಂದ ತಪ್ಪಿ ಬೆಳೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವ. ಅತಿಯಾಸೆ ನಿಲ್ಲುವುದು ನಿನ್ನ ಮನದಲ್ಲಿ. ಗೌರವ ಅತಿಯಾಸೆ ತಿನ್ನುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂತೋಷ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂತೋಷ ನನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂತು ಇದೆ ನನ್ನ ಮನದಲ್ಲಿ. ನನ್ನದು ತಪ್ಪು. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂತು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು. ಇಲ್ಲ ನಿನ್ನದು ತಪ್ಪು. ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕಟ್ಟಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರದನ್ನುವ ಹಿಡಿದು ನಿಲ್ಲೋ ವೀರ ಪಾರ್ಥನು. ಸೂರದನ್ನುವ ಹಿಡಿದು ನಿಲ್ಲೋ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣದಿಂದ ಲೋಕಕರಣ. ಪಾಪಕರಣ ಅನ್ಯಾಯವಾಗಿ ಪ್ರಾಣದಿಂದ ಲೋಕಕರಣನು. ಹಿಡಿದದ್ದು ನಿಲ್ಲುವನು ಭೀಮಸೇನನು. ನಿಲ್ಲುವನು ಭೀಮಸೇನನು. ತನ್ನ ತೊಡೆಯಿಂದ ನಿನ್ನ ತೊಡೆಯ ಕೊಟ್ಟೆ ಬರುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟೆ ಬರುವನು. ಇದು ನನ್ನದು ತಪ್ಪು. ಇಲ್ಲ ನಿನ್ನದು ತಪ್ಪು. ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ದುರ್ಯೋಧನ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ನಾನು ನೋಡುವೆ. ದುರ್ಯೋಧನ ಸ್ವಾಮಿ ಕರವೇಶ್ವರ. ಶಕುನಿ ಎಂಬ ಮೂರಕ್ಷರದ ಅರ್ಥ ಗೊತ್ತೇನೋ ಮೂಢ. ಶಾ ಅಂದರೆ ಶಪಥ. ಕೋ ಅಂದರೆ ಕುರುಕುಲ ವಂಶ. ಎಂದರೆ ನಾಮ. ಈ
ಶಕುನಿಯಿಂದ ಕುರುಕುಲ ವಂಶ ನಿರ್ನಾಮ. ಈಗ ಈಗ ನನಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಗುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶ ನಿರ್ನಾಮ. ದುರ್ಯೋಧನ ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವ್ಯ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ ತೇಡಿನ ಸರ್ಪವು ಎದೆ ಬಿಚ್ಚಿ ಸರಸವನಾಡಲು ಬಯಸುತ್ತಿರ. ತೇಡಿನ ಸರ್ಪವು ಎದೆ ಬಿಚ್ಚಿ ಸರಸವನಾಡಲು ಬಯಸುತ್ತಿದೆ. ನಿನ್ನ ವಿನಾಶಕ್ಕೆ ನಾಡಿಯಾಡೆ. ದುರ್ಯೋಧನ ನಿನ್ನ ವಿನಾಶಕ್ಕೆ ನಾಡಿಯಾಡಿ. ಆನಂದ ನಾವಂದುಗೆಯ ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುಲಿಯನ್ನು ಕೊಂದು